ಈಗ SIT ಮುಖ್ಯಸ್ಥರು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು? ಪ್ರಶ್ನೆ ನಂಬರ್ 1, ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಪ್ರಶ್ನೆ ನಂಬರ್ 1 ಅರ್ಥ ಮಾಡ್ಕೊಳ್ಳಿ. ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಯಾಕೆ ಹೇಳಿ, ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಒಬ್ಬನೇ ಇರೋದಕ್ಕೆ ಸಾಧ್ಯ ಇಲ್ಲ. ಗ್ರಾಫಿಕ್ ಪಾಯಿಂಟ್ಸ್ ಹಾಕೊಳ್ಳಿ. ಅದು ಮೊದಲನೇ ಪ್ರಶ್ನೆ, ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಅಂತ. ಸೊ ಯಾಕಂದ್ರೆ ಒಬ್ಬರೇ ಇರೋದಕ್ಕಾಗೋದಿಲ್ಲ, ಅಕ್ಕಪಕ್ಕ ಯಾರಾದ್ರೂ ಇದ್ದೇ ಇರ್ತಾರೆ, ಅವರೆಲ್ಲ ಯಾರು ಅಂತ. ನೆಕ್ಸ್ಟ್, ಶವ ಹೂಳಲು ಬಲವಂತ ಪಡಿಸಿದ ಆತನ ಹೆಸರೇನು? ಆಯ್ತಪ್ಪ, ಈ ಅನಾಮಿಕ ತಗೊಂಡೋಗಿ ಶವ ಹೂಳ್ದ. ಆ ಹೂಳೋದಕ್ಕೆ ಸುಮ್ನೆ ಹೂಳದ್ನ ಯಾರೋ ಒಬ್ಬ ಹೇಳಿರ್ಬೇಕು. ಇವ್ರು ಹೇಳಿದ ಕೂಡಲೇ ಈ ಅನಾಮಿಕ ಕೇಳಿರ್ಬೇಕು, ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ಬೇಕು. ಆಗಲ್ಲ ಅಂದಾಗ ಆತ ಬಲವಂತ ಮಾಡಿರ್ಬೇಕು. ಇಲ್ಲ, ನೀನು ಈ ಕೆಲಸ ಮಾಡಲೇಬೇಕು ಅಂತ. ಆ ಬಲವಂತ ಮಾಡಿದಂಥ ವ್ಯಕ್ತಿ ಯಾರು ಅದು ಕೂಡ ಗೊತ್ತಾಗಬೇಕು, ನೀನು ಹೇಳಬೇಕು ಅಂತ. ಇನ್ನು ಆ ಬಲವಂತ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಈಗಲೂ ಜೀವಂತ ಇದ್ದಾರಂತ. ಯಾಕಂದ್ರೆ ಇದು 10 ವರ್ಷ ಹಿಂದಿನ ಕತೆ. ಇದು 10 ವರ್ಷ ಹಿಂದಿನ ಕತೆ. 10 ವರ್ಷ ಆದ್ಮೇಲೆ ಇತ್ತ ಬಂದಿರೋದು. ನಾನು ಅದಕ್ಕೊಂದು ಕತೆ ಹೇಳ್ತೀನಿ, ಇದೆಲ್ಲ ಮುಗಿದ್ಮೇಲೆ. 10 ವರ್ಷ ಎಲ್ಲಿದ್ದ ಆತ, ಏನು ಮಾಡ್ತಾ ಇದ್ದ ಅಂತ ನೋಡಿ. 10 ವರ್ಷ ಆದ್ಮೇಲೆ ಬಂದಿರೋದ್ರಿಂದ ನಾವು 7 ವರ್ಷ ಒಬ್ಬ ವ್ಯಕ್ತಿ ಕಾಣಲಿಲ್ಲ ಅಂತಂದ್ರೆ ಆ ವ್ಯಕ್ತಿನ ನಾವು ಇಲ್ಲ ಅಂತ ಹೇಳಿ ಪರಿಗಣಿಸ್ತೀವಿ. ಸೊ ಆಯ್ತಾ. ಸೊ ಹಾಗಾಗಿ ಈಗ ಬದುಕಿದ್ದಾನ ಅನ್ನುವಂಥ ಮಾಹಿತಿ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ ಬುರುಡೆ ಎಲ್ಲಿಂದ ತಂದೆ? ಎಸ್, ಹೌದು, ಎಲ್ಲಿಂದ ಬೇಕಾದ್ರೂ ತಂದಿರ್ಬೋದು, ಯಾರಿಗೆ ಗೊತ್ತು. ಆತ ಆರೋಪ ಮಾಡ್ತಿರುವಂತೆ ಅದು ನಿಜನೂ ಇರಬಹುದು, ಅಥವಾ ಇಲ್ಲಿ ಏನೋ ಬೇರೆ ರೀತಿ ಷಡ್ಯಂತ್ರಗಳು ಇರಬಹುದು. ಆಯ್ತಾ. ಸೊ ಗೊತ್ತಿಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಇಡ್ತಾ ಇದ್ದಾರೆ, ಈ ಬುರುಡೆ ನೀನು ಎಲ್ಲಿಂದ ತಂದೆ ಅಂತ. ಓಕೆ, ಒಂದು. ಆಮೇಲೆ, ಹೂತಿದ್ದ ಶವಗಳ ಪೈಕಿ ಪರಿಚಿತ ವ್ಯಕ್ತಿಗಳದ್ದು ಇತ್ತ? ಈಗ ಆತ ಎಷ್ಟೆಲ್ಲ ಹೆಣಗಳನ್ನು ಆತ ಹೂತಿದ್ದಾನೆ, ಅದರಲ್ಲಿ ನಿಂಗೆ ಗೊತ್ತಿರೋ ವ್ಯಕ್ತಿಗಳು ಯಾರಾದರೂ ಇದ್ದಾರಾ? ಖಂಡಿತವಾಗ್ಲಿದ್ದಾರೆ. ಅದಕ್ಕೂ ಒಂದು ಕಥೆ ಇದೆ, ನಾನು ಹೇಳ್ತೀನಿ. ಯಾರಾದರೂ ಇದ್ರಾ, ಗೊತ್ತಿರೋ ವ್ಯಕ್ತಿಗಳು ಇದ್ರಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇದ್ರೆ ಹೇಳಪ್ಪ ಅಂತ. ಬುರುಡೆ ತೆಗೆಯಲು ಒಬ್ಬನಿಂದ ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆ ಒಂದು ರೀತಿಯಲ್ಲಿ ಕೇಳೋದು ಹೇಗೆ ಅಂತ. ಯಾಕಂತಂದ್ರೆ ಅಷ್ಟೆಲ್ಲ ಹುಣಿರೋನಿಗೆ ಒಂದು ಬುರುಡೆ ತೆಗೆಯೋದು ಕಷ್ಟನಾ? ಈಸಿಯಾಗಿ ತೆಗಿತಾನೆ. ಆದ್ರೂ ಪ್ರಶ್ನೆ ಅಂತೂ ಇಟ್ಟೇ ಇಡ್ತಾರೆ, ಬುರುಡೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ನೀನು ಒಬ್ಬನಿಂದನೇ. ಆಯ್ತಾ. ಒಬ್ಬನಿಂದ ಹೂಳೋಕ್ಕೂ ಸಾಧ್ಯ ಇಲ್ಲ, ಒಬ್ಬನಿಂದ ಬುರುಡೆ ತೆಗೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಇದು ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಇನ್ನು ನಿಮಗೆ ಸಹಕರಿಸಿದವರು ಯಾರು, ಎಷ್ಟು ಮಂದಿ ಇದ್ರು? ಯಾರೆಲ್ಲ ನಿಮಗೆ ಈ ಕೆಲಸ ಮಾಡೋದಕ್ಕೆ ಸಹಕರಿಸಿದ ಯಾರಿದ್ದಾರೆ ಮತ್ತು ಎಷ್ಟು ಮಂದಿ ಇದ್ರು ಅಂತ. ಇನ್ನು ಬುರುಡೆ ತೆಗೆಯುವಾಗ ವಿಡಿಯೋ ಮಾಡಿದ್ಯಾರು? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕಂತಂದ್ರೆ ನಾನು ಬುರುಡೆ ತೆಗಿತೀನಿ ಅಂದಾಗ ನೀನು ವಿಡಿಯೋ ಮಾಡ್ಕೊಳ್ಳಪ್ಪ ಅಂತ ಒಬ್ರು ಇರ್ತಾರೆ. ಯಾರದು ವಿಡಿಯೋ ಮಾಡಿದ್ರು? ಎಸ್, ಯಾವ ಸ್ಪಾಟು, ಯಾವ ಜಾಗದಲ್ಲಿ ನೀನು ಬುರುಡೆ ತೆಗೆದೆ, ನೀನು ಹುಣಿದ ಜಾಗದಲ್ಲೇ ಬುರುಡೆ ತೆಗೆದ, ಆ ಬುರುಡೆ ತೆಗೆದು ವಿಡಿಯೋ ಮಾಡಿದ್ ಯಾರು ಅಂತ. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಖ್ಯಸ್ಥರೇ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಅನಾಮಿಕ ಉತ್ತರ ಕೊಡಬೇಕು. ಈಗ